ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇರ್ ಡೆವಿಲ್ ಬೋರ್ನ್ ಅಗೇನ್ ಸೀರೀಸ್ನ ಕೊನೆಯ ಎಪಿಸೋಡು ಅಂದರೆ 9ನೇ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನು ಕಳೆದ 8 ಎಪಿಸೋಡ್ಗಳ ಕಥೆಯನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಡೇರ್ ಡೆವಿಲ್ ರೀಕ್ಯಾಪ್ ಕೂಡ. ಓಕೆ, ಇನ್ನು ಕಳೆದ ಎಪಿಸೋಡ್ನಲ್ಲಿ ಪಾಯಿಂಟೆಕ್ಸ್ಟರ್ ಜೈಲಿಂದ ತಪ್ಪಿಸ್ಕೊಂಬಂದ್ಬಿಟ್ಟು ಕಿಂಗ್ ಪಿನ್ನ ಶೂಟ್ ಮಾಡೋದಕ್ಕಂತೇಳಿ ನೋಡ್ತಾನೆ. ಆದರೆ ನಮ್ಮ ಲಾಯರ್ ಅಣ್ಣ ಅವನು ಶತ್ರು ಆಗಿದ್ರು ಪರವಾಗಿಲ್ಲ, ಅವನನ್ನು ನಾನು ಕಾಪಾಡ್ತೀನಿ ಅಂತಂತೇಳಿ ಇವನು ಗುಂಡೆಟ್ ತಿಂದು ಕಿಂಗ್ ಪಿನ್ನ ಕಾಪಾಡಿರ್ತಾನೆ. ಅಷ್ಟಕ್ಕೂ ಈ ಕಿಂಗ್ ಪಿನ್ ಆಗಿರಲಿ ಅಥವಾ ಬುಲ್ಸೈ ಆಗಿರಲಿ ಇವರೆಲ್ಲ ಸೀಸನ್ 3 ಕೊನೆಯಲ್ಲಿ ಜೈಲಿಗೆ ಹೋಗಿದ್ರು. ಆ್ಯಂಡ್ ಆಚೆ ಹೆಂಗೆ ಬಂದರು ಅಂತಂತೇಳಿ ಈ ಎಪಿಸೋಡ್ನಲ್ಲಿ ನಮಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಸುಮಾರು 1 ವರ್ಷದ ಹಿಂದೆ ವೆನಿಸಾ ಪಾಯಿಂಟೆಕ್ಸ್ಟರ್ನ ಮೀಟ್ ಮಾಡಿ ಅವನನ್ನ ಜೈಲಿಂದ ಬಿಡಿಸೋದಕ್ಕಂತೇಳಿ ನೋಡ್ತಾಳೆ. ಅದು ಹೆಂಗಪ್ಪ ಅಂತಂತೇಳಿದ್ರೆ, ಕೋರ್ಟಲ್ಲಿ FBI ಆಫೀಸರ್ಗಳು ಕರಪ್ಟ್ ಆಗೋಗ್ಬಿಟ್ಟಿದ್ರು. ಆದರೆ ಕಿಂಗ್ ಪಿನ್ ಅವ್ರನ್ನ ಯಾವುದೇ ರೀತಿ ಇನ್ಫ್ಲುಯೆನ್ಸ್ ಮಾಡಿರಲಿಲ್ಲ ಅಂತಂತೇಳಿ ಪ್ರೂವ್ ಆಗೋಗ್ಬಿಟ್ಟಿರುತ್ತೆ. ಅಷ್ಟೊತ್ತಿಗಾಗಲೇ FBI ಆಚೆ ಬಂದಿರುವಂಥ ಪಾಯಿಂಟೆಕ್ಸ್ಟರು ಅವನಿಗೂ FBI ಸಂಬಂಧ ಇಲ್ಲ ಅಂತಂತೇಳ್ಬಿಟ್ಟು ಅವನು ನಿರಪರಾಧಿ ಅಂತಂತೇಳಿ ಈಗ ಅವನನ್ನು ಬಿಡಿಸೋದಕ್ಕಂತೇಳಿ ಬಂದಿದ್ದಾಳೆ. ಅದರಲ್ಲೂ ಕೂಡ ಅವನಿಂದ ಒಂದು ಕೆಲಸ ಆಗಬೇಕಾಗಿದೆ. ಏನಪ್ಪ ಅಂತಂತೇಳಿದ್ರೆ, ಫಾಗಿ ಇವ್ರ ಎಗೇನೆಸ್ಟ್ ಆಗೇನೆ ಕೇಸನ್ನು ನಡೆಸ್ತಾ ಇರ್ತಾನೆ. ಆ್ಯಂಡ್ ಆ ಕೇಸನ್ನು ಅವನು ಗೆಲ್ಲೋದಕ್ಕೆಲ್ಲ ತಯಾರಿನೂ ಮಾಡ್ಕೊಂಡಿರ್ತಾನೆ. ಬಟ್ ಅವನೇ ಇಲ್ದಂಗೆ ಮಾಡಿಬಿಟ್ರೆ ಹೆಂಗೆ ಅಂತ ಇಲ್ಲಿ ಅವನಿಗೂ ಕೂಡ ಜೈಲಿಂದ ಆಚೆ ಬರಬೇಕಾಗಿತ್ತು. ಜೊತೆಗೆ ಆ ಟೈಮಲ್ಲಿ ಕಿಂಗ್ ಪಿನ್ಗೂ ವೆನಿಸಾಗೂ ಕೂಡ ಸಂಬಂಧ ಇರಲಿಲ್ಲ. ಹಂಗಾಗಿ ಅವನು ಕಂಪ್ಲೀಟಾಗಿ ಅವಳನ್ನು ನಂಬಿಡ್ತಾನೆ. ಆ್ಯಂಡ್ ಅದಾದಮೇಲೆ ಏನಾಯಿತು ಅಂತೇಳ್ಬಿಟ್ಟು ನಿಮಗೆಲ್ಲ ಗೊತ್ತಿದೆ. ಡೆಕ್ಸ್ಟರ್ ಫಾಗಿನ ಸಾಯಿಸ್ತಾನೆ. ಮ್ಯಾಟ್ ಅವನಿಗೆ ನಾಯಿ ಹೊಡೆದು ಮತ್ತೆ ಜೈಲಿಗೆ ಹಾಕ್ತಾನೆ. ಅದೇ ರೀತಿ ಮತ್ತೆ ಕಿಂಗ್ ಪಿನ್ ಕೊಲೆ ಪ್ರಯತ್ನ ಕೂಡ. ಆದರೆ ನನ್ನ ಪ್ರಕಾರ ಬಕರಾಗಿರೋದು ಇಲ್ಲಿ ಮ್ಯಾಟೆ. ಸತ್ರು ಸಾಯ್ತಿದ್ದ ಅವನು, ದರಿದ್ರ ತೊಲಗೋಯ್ತು ಅಂತೇಳ್ಬಿಟ್ಟು ಸುಮ್ಮನಾಗ್ಬೋದಾಗಿತ್ತು. ಯಾಕೆ ಹಿಂಗೆ ಮಾಡಿದ್ನೋ ಗೊತ್ತಿಲ್ಲ, ಬಟ್ ಕಿಂಗ್ ಪಿನನ್ನು ಕಾಪಾಡಿದ್ದಾನೆ. ಈಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾನೆ. ಕಣ್ ಬಿಟ್ಟು ಕೂಡಲೇ ಕ್ಯಾರನ್ ಪೇಜ್ ಅಂತೇಳಿ ಅವನ ಹಳೆ ಡವ್ ಹೆಸರನ್ನ ನೆನ್ಪು ಮಾಡ್ಕೊಳ್ತಾ ಇದ್ದಾನೆ. ಅದು ಗ್ಲೆನ್ ಮುಂದೆನೆ. ಅಂದರೆ ಪಾಪ ಅವಳಿಗೆ ಇನ್ಸಲ್ಟ್ ಮಾಡಬೇಕು ಅಂತ ಅಲ್ಲ, ಅವನು ಇವಾಗಲೂ ಕೂಡ ಫಾಗಿ ಕೊಲೆ ಅವ್ನು ನಡೆಸ್ತಿದ್ದಂಥ ಕೇಸು ಅದ್ರ ಮೇಲೇ ಅವನ ಗಮನ ಇದೆ. ಹಂಗಾಗಿ ಬಟ್ ಕ್ರಿಸ್ಟಿನ್ ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ನಾನು ಈಗಲೇ ಹೋಗಬೇಕು, ಫಾಗಿ ಫೈಲ್ಸ್ನೆಲ್ಲ ನೋಡಬೇಕು ಅಂತೇಳ್ಬಿಟ್ಟು ಹಠ ಹಿಡಿತಾ ಇರ್ತಾನೆ. ಪದೇ ಪದೇ ಕಿಂಗ್ ಪಿನ್ ಮೇಲೆ ಬ್ಲೈಮ್ ಮಾಡ್ತಾ ಇರ್ತಾನೆ. ಇದು ಗ್ಲೆನ್ಗೂ ಕೂಡ ಓವರ್ ಆಯಿತು ಅಂತ ಅನಿಸುತ್ತೆ. ಹಂಗಾಗಿ ನೀನು ಕಂಪ್ಲೀಟಾಗಿ ಹುಷಾರಾದ್ಮೇಲೆ ಬರ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್ ಅಂತೇಳ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಅಂದರೆ ಇದು ನೋಡಿದ್ರೆ ಲೈಟಾಗಿ ಬ್ರೇಕಪ್ ಆದಂಗೆ ಕಾಣಿಸ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಇನ್ನೊಂದು ಕಡೆ ವೆನಿಸಾ ಈ ಅಟ್ಯಾಕನ್ನು ಮಾಡಿರೋದು ಬುಲ್ಸೈ ಅಂತೇಳಿ ಗೊತ್ತಾದ್ಮೇಲೆ ಪದರಗುಟ್ಟೋಗ್ಬಿಟ್ಟಿರ್ತಾಳೆ. ಆ್ಯಂಡ್ ಕಿಂಗ್ ಪಿನ್ಗೆ ಇರೋ ವಿಷಯನೆಲ್ಲ ಹೇಳ್ಬೇಕು ಅಂತ ಹೋದಾಗ ಅವನಿಗೆ ಆಲ್ರೆಡಿ ಆ ವಿಷಯ ಗೊತ್ತಾಗಿರುತ್ತೆ. ಫಾಗಿ ಕೊಲೆ ಹಿಂದೆ ನೀನು ಇದೆಯಾ ಅಂತೇಳಿ ನನಗೆ ಮುಂಚೆನೇ ಗೊತ್ತು, ನಾನೀಗೆಲ್ಲ ನೋಡ್ಕೊಳ್ತೀನಿ ಬಿಡು ಅಂತೇಳ್ಬಿಟ್ಟು ಅವ್ನು ಸಮಾಧಾನ ಮಾಡ್ತಾನೆ. ಬಟ್ ಪ್ರೆಸೆಂಟಲ್ಲಿ ಅವನ ಎವಿಲಿ ಇಂಟೆನ್ಷನ್ ಯಾವ ಥರ ಇತ್ತು ಅಂತೇಳಿದ್ರೆ, ನಾನು ಇಲ್ಲದೆ ಇರೋ ಟೈಮ್ನಲ್ಲೇ ನೀನು ಮಿಲಿಯನ್ ಗಟ್ಟಲೆ ಬಿಸ್ನೆಸ್ ಮಾಡಿದೀಯಾ, ಈಗ ನಾನು ಬಂದಾಗಿದೆ, ಜೊತೆಯಲ್ಲಿ ನನ್ನ ಕೈನಲ್ಲಿ ಪವರ್ ಕೂಡ ಇದೆ, ಈ ಸಿಟಿಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶನೇ ನನಗೂ ಇದ್ದಿದ್ದು. ಬಟ್ ಅವಕಾಶಗಳು ನಮ್ಮನ್ನೇ ಹುಡ್ಕೊಂಡು ಬರ್ತಿರುವಾಗ ನಾವು ದುಡ್ಡು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತೇಳಿ. ಹಂಗಾಗಿ ಅವನ ಕೆಲಸಕ್ಕೆ ಯಾರೂ ಅಡ್ಡ ಬರಬಾರ್ದು ಅಂತೇಳಿ ಬರೋ ವಿಜಿಲೆಂಟಿಗಳನ್ನೆಲ್ಲ ಹಿಡಿದು ಹುಡುಕಿ ಹೊಡೆದ್ಬಿಡ್ರಿ ಅಂತೇಳಿ ಟಾಸ್ಕ್ ಫೋರ್ಸ್ಗೆ ಆರ್ಡರ್ ಮಾಡಿಬಿಡ್ತಾನೆ. ಇಡೀ ಸಿಟಿನ ಲಾಕ್ಡೌನ್ ಮಾಡ್ತಾನೆ. ಇದ್ರ ಜೊತೆ ಬಕ್ ಕಿಂಗ್ ಪಿನ್ನ ಕೇಳ್ತಾನೆ, ಮ್ಯಾಟ್ ನಿನ್ನನ್ನು ಕಾಪಾಡಿದನಲ್ಲ, ಹಂಗಾಗಿ ಅವನ ಮೇಲೆ ಏನಾದರೂ ಕರುಣೆ ತೋರಿಸ್ತೀಯಾ ಅಂತೇಳಿ. ಹಂಗೆಲ್ಲ ಏನಿರಲ್ಲ, ಮೊದಲೇ ಅವನು ಬಂಡ್ ಬಿದ್ದಿದ್ದಾನೆ. ಎಂಥ ಹಲ್ಕಾನನ ಮಗ ಅಂತೇಳಿದ್ರೆ ಅವನು ಮೊದಲೇ ಇಂಜುರಿ ಆಗಿದ್ದಾನೆ. ಅಂಥದ್ರಲ್ಲಿ ಅವನ್ನ ಈ ಕತ್ಲಲ್ಲೇ ಕೊಂದು ಬಿಡಬೇಕು ಅಂತೇಳಿ ಇಡೀ ಸಿಟಿ ತುಂಬ ಎಲೆಕ್ಟ್ರಿಸಿಟಿ ಕಟ್ ಮಾಡಿಸ್ಬಿಡ್ತಾನೆ. ಆದರೆ ಅವನಿಗೆ ಬೆಳಕೆ ಯಾಕೆ ಬೇಕು ಗುರು, ಮೊದಲೇ ಕಣ್ ಕಾಣಲ್ಲ ಕುಳ್ಳ, ಹಿಂಗಿತ್ಕೊಂಡೇ ಎಲ್ಲರನ್ನೂ ಆಟಾಡಿಸ್ತಾನೆ. ಇನ್ನಿವ್ರ ಕೈಗೆ ಸಿಗ್ತಾನ. ಈ ಚಾನ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಬಕ್ ಅವನಿಗೆ ಪಾಯ್ಸನ್ ಕೊಟ್ಟು ಸಾಯಿಸ್ಬೇಕು ಅಂತೇಳಿ ಆಸ್ಪತ್ರೆಗೆ ಬರ್ತಾನೆ. ಆದರೆ ಅವನಲ್ಲಿರಲ್ಲ, ಸೀದಾ ಅವನ ಮನೆಗೆ ವಾಪಸ್ ಬಂದ್ಬಿಡ್ತಾನೆ. ಸರ್ಪ್ರೈಸಿಂಗ್ ಏನಪ್ಪ ಅಂತೇಳಿದ್ರೆ, ಆಲ್ರೆಡಿ ಅವನ ಮನೆಯಲ್ಲಿ ಕೋಟೆ ಅಣ್ಣ ಬಂದು ಕಾಯ್ತಾ ಇರ್ತಾನೆ. ಅದರಲ್ಲೂ ಈ ಎಪಿಸೋಡ್ನಲ್ಲಿ ಮತ್ತೆ ಕ್ಯಾರನ್ ಪೇಜ್ ಎಂಟ್ರಿ ಆಗುತ್ತೆ. ಅವಳೇ ಕೋಟೆ ಅಣ್ಣಂಗೆ ಫೋನ್ ಮಾಡಿ ಮ್ಯಾಟ್ನ ಕಾಪಾಡು ಅಂತೇಳ್ಬಿಟ್ಟು ಹೇಳಿರ್ತಾಳೆ. ಲಿಟ್ರಲಿ ಕೋಟೆ ಥರ ನಿಂತ್ಕೊಂಡು ಕಾಪಾಡ್ತಾನೆ ಗುರು. ಡೇರ್ ಡೆವಿಲ್ನ ಹೊಡಿಲೇಬೇಕು ಅಂತೇಳಿ ಆ ಜಾಗಕ್ಕೆ ಟಾಸ್ಕ್ ಫೋರ್ಸ್ ಅವರೆಲ್ಲ ಬಂದಾಗ ಡೇರ್ ಡೆವಿಲ್ ಅವ್ರಿಗೆಲ್ಲ ಬದುಕಿರುವಾಗಲೇ ನರ್ಕ ತೋರಿಸ್ತಾ ಇರ್ತಾನೆ. ಆದರೆ ನಮ್ಮ ಕೋಟೆ ಅಣ್ಣ ಡೈರೆಕ್ಟಾಗಿ ನರ್ಕಕ್ಕೆ ಪಾರ್ಸಲ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಇದೇ ಟಾಸ್ಕ್ ಫೋರ್ಸ್ ಗ್ರೂಪ್ನ ಒಳಗಡೆ ಆಕ್ಟರ್ ಹಾಯಲನ್ನ ಕೊಂದಿದ್ದವನು ಕೂಡ ಇರ್ತಾನೆ. ಅವನೇ ಕೋಲ್ ಗ್ರೋಯಾನ್ಸ್. ನೀನು ಡೆಕ್ಸನ್ನು ಸುಮ್ಮನೆ ಬಿಟ್ಟು ಕಳಿಸಿದ್ಯಾ, ಇವನನ್ನು ಅದೇ ಥರ ಬಿಡ್ತೀಯಾ, ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡ, ಇವನನ್ನು ಎತ್ಬಿಡು ಅಂತೇಳಿ ಕೋಟೆ ಅಣ್ಣ ಮ್ಯಾಟ್ಗೆ ಆರ್ಡರ್ ಮಾಡ್ತಾನೆ. ಬಟ್ ಈಗಲೂ ಕೂಡ ಡೇರ್ ಡೆವಿಲ್ಗೆ ಯಾರನ್ನೂ ಕೂಡ ಕೊಲ್ಲೋ ಇಷ್ಟ ಇಲ್ಲ. ಹಂಗಾಗಿ ಅವರಿಬ್ಬರ ನಡುವೆ ಮತ್ತೆ ಜಗಳ ಶುರುವಾಗುತ್ತೆ. ಆ್ಯಂಡ್ ಈ ಗ್ಯಾಪಲ್ಲೇ ಆ ರೂಮ್ ಒಳಗಡೆ ಗ್ರ್ಯಾನೇಡ್ಸ್ಗಳು ಬಿದ್ದಿದ್ರಿಂದ ಆ ಬಿಲ್ಡಿಂಗಿಂದ ಆಚೆ ಜಿಗ್ದ್ಬಿಟ್ಟು ತಪ್ಪಿಸ್ಕೊಳ್ತಾರೆ. ಬಟ್ ಅಲ್ಲಿ ಕೋಲ್ ಗ್ರ್ಯಾನ್ಸ್ ಸತ್ನ ಬಿಟ್ನ ಗೊತ್ತಿಲ್ಲ. ಆ್ಯಂಡ್ ಅದೇ ಟೈಮ್ಗೆ ಕ್ಯಾರನ್ ಬಂದ್ಬಿಟ್ಟು ಅವರಿಬ್ಬರನ್ನು ಪಿಕಪ್ ಮಾಡಿಕೊಂಡು ನಮ್ಮ ಕೋಟೆ ಅಣ್ಣನ ಮನೆಗೆ ಹೋಗ್ತಾರೆ. ಆಗಿರೋ ಗಾಯಕ್ಕೆಲ್ಲ ಫಸ್ಟ್ ಏಡ್ ಮಾಡ್ಕೊಳ್ತಾ ಮ್ಯಾಟ್ ಕೇಳ್ತಾ ಇರ್ತಾನೆ ಕ್ಯಾರನ್ಗೆ, ಫಾಗಿ ಬೆನ್ನಿ ಕೇಸನ್ನು ಹ್ಯಾಂಡಲ್ ಮಾಡ್ತಿದ್ನಲ್ಲ, ಆ ಫೈಲ್ಸ್ಗಳೆಲ್ಲ ನನಗೆ ಬೇಕು, ಅದು ನಿನಗೆ ಗೊತ್ತಿದ್ರೆ ಹುಡುಕೊಡು ಅಂತೇಳಿ. ಅವೆನ್ನೆಲ್ಲಿರ್ತವೆ, ಸ್ಟೋರೇಜ್ ರೂಮ್ನಲ್ಲೇ ಇರಬೇಕು, ಅಲ್ಲಿಗೆ ಹೋಗ್ಬಿಟ್ಟು ಹುಡುಕೋಣ, ಎಲ್ಲ ಸಿಗುತ್ತೆ ಅಂತಂದ್ಬಿಟ್ಟು ಕ್ಯಾರನ್ ಮ್ಯಾಟ್ ಇಬ್ಬರು ಹೊರಟ್ಬಿಡ್ತಾರೆ. ಬಟ್ ಕೋಟೆ ಅಣ್ಣ ಬರಲ್ಲ. ಮ್ಯಾಟ್ನ ಕಾಪಾಡು ಅಂತೇಳಿ ಹೇಳಿದ್ದೆ, ಕಾಪಾಡಾಯ್ತು, ಇನ್ನು ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ, ಆದರೆ ಕೇರ್ಫುಲ್ ಆಗಿರಿ ಅಂತ ಹೇಳ್ಬಿಡ್ತಾನೆ. ಆ್ಯಂಡ್ ಇವರಿಬ್ರು ಅದೇ ರೀತಿ ಹೋಗ್ಬಿಟ್ಟು ಆ ಫೈಲನ್ನು ಹುಡುಕಿದಾಗ ಶಾಕಿಂಗ್ ನ್ಯೂಸ್ ಹೊರಗೆ ಬಿದ್ದುಬಿಡುತ್ತೆ. ಏನಪ್ಪ ಅಂತೇಳಿದ್ರೆ, ಆ ರೆಡ್ ಬುಕ್ ಕೇಸ್ಗೆ ಸಂಬಂಧಪಟ್ಟಂಗೆ ಆ ಜಾಗದಲ್ಲಿ ಯಾರು ಬೇಕಾದರೂ ಸುಂಕ ಕಲೆಕ್ಟ್ ಮಾಡ್ಬೋದಾಗಿರುತ್ತೆ.
ಅದಕ್ಕೆ ಯಾವುದೇ ಥರ ರೂಲ್ಸು ರೆಗ್ಯುಲೇಷನ್ಸ್ ಇರಲ್ಲ. ಕಾರಣ ಏನಪ್ಪ ಅಂತಂತ ಹೇಳಿದ್ರೆ ಆ ಜಾಗ ನ್ಯೂಯಾರ್ಕ್ ಸಿಟಿಗಾಗಲಿ ಅಥವಾ US ಕಂಟ್ರಿಗಾಗಲಿ ಸೇರೇ ಇರಲ್ಲ. ಅದೊಂದು ಫ್ರೀ ಪ್ಲೇಸು, ಅಲ್ಲಿ ಆಡಿದ್ದೇ ಆಟ. ಹಂಗಾಗಿ ಆ ಜಾಗದಲ್ಲಿ ಬೆನ್ನಿ, ಲುಕಾ ಇವರೆಲ್ಲರೂ ಕೂಡ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಲುಕಾ ವೆನಿಸಾ ಮತ್ತು ಕಿಂಗ್ಪಿನ್ಗೆ ಮುಂಚೆಯಿಂದ ಪರಿಚಯ ಇರೋದ್ರಿಂದ ಅವನ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ. ಆದರೆ ಬೆನ್ನಿ ಮಾತ್ರ ಕೋರ್ಟು ಕಚೇರಿ ಅಂತಂತೇಳಿ ಹೋಗ್ತಾನೆ. ಅದರಿಂದ ಫಾಗಿ ಡೆತ್ ಆಗುತ್ತೆ. ಈಗ ಲುಕಾ ಏನು ಉಳಿದಿದ್ದಾನೆ, ಅವನು ಟಿಕೆಟ್ ತಗೊಂಡಿದ್ದಾನೆ. ಬಟ್ ಇಲ್ಲಿ ಮ್ಯಾಟ್ಗೆ ಅರ್ಥ ಆಗೋದೇನಪ್ಪ ಅಂತಂತೇಳಿದ್ರೆ ಆ ಜಾಗ ನ್ಯೂಯಾರ್ಕ್ಗೂ ಸೇರಿದ್ದಲ್ಲ, ಅಮೇರಿಕಕ್ಕೂ ಸೇರಿದ್ದಲ್ಲ. ಹಂಗಿದ್ಮೇಲೆ ಆ ಜಾಗಕ್ಕೆ ಯಾಕೆ ಅವನು ಪೋರ್ಟ್ ನಿರ್ಮಾಣ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ, ಅದರಲ್ಲೂ ಗೌರ್ಮೆಂಟ್ ದುಡ್ಡಿಂದ. ಒಂದು ವೇಳೆ ಆ ಪೋರ್ಟನ್ನು ಮತ್ತೆ ನಿರ್ಮಾಣ ಮಾಡಿದ್ರೂ ಕೂಡ ಅದನ್ನು ಕಂಪ್ಲೀಟಾಗಿ ಕಿಂಗ್ಪಿನ್ನೇ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಆವಾಗ ಅಲ್ಲೂ ಕೂಡ ಅವನು ಆಡಿದ್ದೇ ಆಟ ಆಗೋಗ್ಬಿಡುತ್ತೆ. US ಯಾವುದೇ ಕಾನೂನು ಅವನ ಮೇಲೆ ಅಪ್ಲೈ ಆಗಲ್ಲ ಅಂತಂತ. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂತಂತೇಳಿದ್ರೆ ನಿತ್ಯಾನಂದ ಕೈಲಾಸ ದೇಶ ಕಟ್ಟಿದ್ದಾನಲ್ಲ, ಹಂಗೆ ಇವನು ಯಾವುದೋ ಸ್ವಂತಕ್ಕೆ ದೇಶ ಕಟ್ಟಕ್ಕೆ ಹೊರಟಿದ್ದಾನೆ. ಅದು ಕೈ ಕೆಲಸ ಅಂತ ಇರ್ಬೋದು. ಆ್ಯಂಡ್ ಅದೇ ರೀತಿ ಅದಕ್ಕೆ ಬೇಕಾಗಿರೋ ಎಲ್ಲ ಥರದ ತಯಾರಿನೂ ಕೂಡ ಕಿಂಗ್ಪಿನ್ ಮಾಡ್ಕೊಳ್ತಾ ಇರ್ತಾನೆ. ಕೌನ್ಸಿಲ್ನಲ್ಲಿರುವಂಥ ಮೆಂಬರ್ಸ್ಗಳು, ಜೂರಿ ಸಿಸ್ಟಮ್ನಲ್ಲಿರುವಂಥ ಅಫಿಷಿಯಲ್ಸ್ಗಳು ಅವರೆಲ್ಲರೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ಎದುರಿಸ್ತಾ ಇರ್ತಾನೆ. ನೀವು ಕರಪ್ಷನ್ ಮಾಡಿ ಮಾಡ್ಕೊಂಡಿರೋಂಥ ಆಸ್ತಿನೆಲ್ಲ ಪಬ್ಲಿಕ್ ಮುಂದೆ ಇಟ್ಬಿಡ್ತೀವಿ ಅಂತಂತೇಳಿ ಡ್ಯಾನಿ ಅವ್ರಿಗೆಲ್ಲ ಧಮಕಿ ಆಗ್ತಾ ಇರ್ತಾನೆ. ಆ್ಯಂಡ್ ಅದೇ ರೀತಿ ಈ ಆಫೀಸ್ನಲ್ಲಿ ನನಗೆ ಯಾರ್ಯಾರೆಲ್ಲ ಆಪೋಸ್ ಮಾಡ್ತಾರೆ ಅಥವಾ ನನ್ನ ಎಗನೆಸ್ಟ್ ಆಗಿ ಯಾರೇ ನಿನ್ನ ಹತ್ರ ಕಂಪ್ಲೇಂಟ್ ತಗೊಂಬಂದ್ರು ಕೂಡ ನನಗೆ ಇನ್ಫಾರ್ಮ್ ಮಾಡಬೇಕು ಅಂತಂತೇಳಿ ಶೀಲಾಗಿ ಹೇಳಿರ್ತಾನೆ. ಆ್ಯಂಡ್ ಅದೇ ಟೈಮ್ಗೆ ಗ್ಯಾಲೋ ಬಂದ್ಬಿಟ್ಟು ಶೀಲಾ ಹತ್ರ ಕಂಪ್ಲೇಂಟ್ ಮಾಡಿ ತಗಲಾಕೊಂಡ್ಬಿಡ್ತಾನೆ. ಇವನು ಮಾಡ್ತಿರೋ ಅನ್ಯಾಯನೆಲ್ಲ ಗವರ್ನರ್ ಹತ್ರ ತಂದೋಗ್ತೀನಿ, ಪ್ರೆಸಿಡೆಂಟ್ ಹತ್ರ ತಂದೋಗ್ತೀನಿ, ಆ್ಯಂಡ್ ಅದಕ್ಕೆ ವಿಟ್ನೆಸ್ ಆಗಿ ನೀನೇ ನನ್ನ ಜೊತೆ ಬರಬೇಕು, ಸಾಕ್ಷಿ ಹೇಳಬೇಕು ಅಂತಂತೇಳಿ. ಅವಳು ಕೂಡ ಅದಕ್ಕೆ ಒಪ್ಕೊಳ್ತಾಳೆ. ಆದರೆ ಏನು ಮಾಡೋದು, ಫೈನಲಿ ಈ ವಿಚಾರ ಕಿಂಗ್ಪಿನ್ಗೆ ಗೊತ್ತಾಗೋಗ್ಬಿಡುತ್ತೆ. ಇದನ್ನು ಅವಳೇ ತಂದು ಕಿಂಗ್ಪಿನ್ನಿಗೆ ಹೇಳಿದ್ಲ ಅಥವಾ ಅವ್ರ ಕಡೆಯವ್ರು ಯಾರಾದರೂ ಸೀಕ್ರೆಟ್ ಆಗಿ ಇದನ್ನು ಪತ್ತೆ ಹಚ್ಚಿದ್ರ ಗೊತ್ತಿಲ್ಲ. ಬಟ್ ಫೈನಲಿ ಗ್ಯಾಲೋ ಕಿಂಗ್ಪಿನ್ ಎಗನೆಸ್ಟ್ ಆಗಿದ್ದಾನೆ ಅಂತಂತೇಳಿ ಗೊತ್ತಾದ್ಮೇಲೆ ಅವನನ್ನು ಪ್ರೈವೇಟ್ ಪ್ಲೇಸ್ಗೆ ಕರ್ಸ್ಕೊಂಡ್ಬಿಟ್ಟು ಎಲ್ಲ ಪೊಲೀಸ್ ಎದುರುಗಡೆನೂ ಕೂಡ ಅವನ ತಲೆನ ಬರಿಗೈಲೇ ಇಚ್ಕಿ ಹೊಡೆದಾಕ್ಬಿಡ್ತಾನೆ. ಇಡೀ MCUನಲ್ಲೇನೆ ಅತ್ಯಂತ ಬ್ರೂಟಲ್ ಆಗಿರುವಂಥ ಸೀನ್ ಅಂತಂತೇಳಿದ್ರೆ ಇದೆ ಅಂತ ಅನಿಸುತ್ತೆ. ಯಾಕೆ ಗುರು ಡೆಡ್ಪೂಲ್ ಸಿನಿಮಾಗಳಲ್ಲಿ ಇಲ್ವಾ ಅಂತಂತೇಳಿ ನೀವು ಕೇಳ್ಬೋದು. ಬಟ್ ಅವ್ರು ಅದನ್ನು ಹ್ಯೂಮರ್ ಆಗಿ ತೋರಿಸ್ತಾರೆ. ಬಟ್ ಇಲ್ಲಿ ಹಂಗಲ್ಲ, ಮ್ಯಾಟ್ರ್ ತುಂಬ ಸೀರಿಯಸ್ ಆಗಿದೆ. ಆ್ಯಂಡ್ ಇದನ್ನೆಲ್ಲ ಟಾಸ್ಕ್ ಫೋರ್ಸ್ ಅವ್ರು ನೋಡ್ಬಿಟ್ಟು ಒಂದು ಸೆಕೆಂಡ್ ದಂಗಾಗಿ ಹೋಗ್ಬಿಡ್ತಾರೆ. ಇನ್ನು ಡೇರ್ ಡೆವಿಲ್ನಾಗಿರಲಿ ಅಥವಾ ಪನಿಷರ್ನಾಗಿರಲಿ ಇವ್ರನ್ನೆಲ್ಲ ಹೊಡೆದಾಕೋದ್ರಲ್ಲಿ ಟಾಸ್ಕ್ ಫೋರ್ಸು ಫೇಲ್ ಆಗಿದ್ರಿಂದ ಎಲ್ಲರೂ ರೆಡ್ಡುಕ್ ಹತ್ರ ಬನ್ನಿ, ಪ್ರಿಪೇರ್ ಆಗಿಬಿಟ್ಟು ಅಟ್ಯಾಕ್ ಮಾಡೋಣ ಅಂತಂತೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಅದನ್ನು ವಾಕಿ ಟಾಕಿಯಿಂದ ಕೋಟೆ ಅಣ್ಣ ಕೇಳಿಸ್ಕೊಳ್ತಾನೆ. ಎಲ್ಲರೂ ಒಂದೇ ಸರಿ ಸಿಕ್ಕಿದರೆ ಹೊಡೆದಾಕ್ಬಿಡೋಣ ಅಂತಂತೇಳ್ಬಿಟ್ಟು ಎದೆ ಉಬ್ಬಿಸ್ಕೊಂಡು ಕೋಟೆ ಅಣ್ಣ ಹೋಗ್ಬಿಡ್ತಾನೆ. ಆದರೆ ಎಷ್ಟು ಜನ ನೋಡಿಯೋಕ್ಕಾಗತ್ತೆ? ಇಲ್ಲ ಅವ್ನ ಪರಿಸ್ಥಿತಿ ಹೆಂಗಿತ್ತು ಅಂತಂತೇಳಿದ್ರೆ ಇರಲಿ ಬಿಡಿ, ಆದರೂ ಇವನ್ ಧೈರ್ಯಕ್ಕೆ ಮೆಚ್ಚಲೇಬೇಕು. ಇನ್ನು ಕೊನೆಗೂ ಅವನನ್ನು ಎಳ್ಕೊಂಡೋಗಿ ಕಿಂಗ್ಪಿನ್ನ ಸೀಕ್ರೆಟ್ ಬೇಸ್ನಲ್ಲಿ ಬೋನ್ಗಾಕಿ ಕೂಡ ಹಾಕ್ಬಿಡ್ತಾರೆ. ಅವನು ಮಾತ್ರ ಅಂತಲ್ಲ, ಅವನ ರೀತಿ ತುಂಬ ಜನ ವಿಜಿಲೆಂಟಿಗಳನ್ನು ಇದೇ ರೀತಿ ಎಳ್ಕೊಂಬಂದು ಕೂಡ ಹಾಕ್ತಾ ಇರ್ತಾರೆ. ಅದರಲ್ಲಿ ಸ್ವ್ಯಾಡ್ ಮ್ಯಾನ್ ಕೂಡ ಇರ್ತಾನೆ. ಇನ್ನು ಇನ್ನೊಂದು ಕಡೆ ಆ ಪ್ಲೇಸ್ಗೆ ಅಟ್ಯಾಕ್ ಮಾಡಬೇಕು ಅಂತಂತೇಳಿ ಡೇರ್ ಡೆವಿಲ್ ಕೂಡ ಬರ್ತಾನೆ. ಆದರೆ ಅಲ್ಲಿ ಟಾಸ್ಕ್ ಫೋರ್ಸ್ನವ್ರದ್ದೇ ಒಂದು ದೊಡ್ಡ ಸೈನ್ಯನೇ ಇರುತ್ತೆ. ಆ್ಯಂಡ್ ಇದ್ರ ನಡುವೆ ನುಗ್ಗಿ ಬದುಕುಳಿಯೋದು ಕಷ್ಟ. ಒಂದು ನೀನು ಅವ್ರನ್ನೆಲ್ಲ ಸಾಯಿಸ್ಬೇಕು, ಇಲ್ಲ ಅವ್ರು ನಿನ್ನನ್ನು ಸಾಯಿಸ್ತಾರೆ, ಅದೇ ನಡೆಯೋದು ಅಂತಂತೇಳ್ಬಿಟ್ಟು ಕ್ಯಾರನ್ ಪೇಜ್ ಅವನಿಗೆ ವಾರ್ನ್ ಮಾಡ್ತಾ ಇರ್ತಾಳೆ. ಅದು ಕರೆಕ್ಟೇ. ಆದರೆ ಕಿಂಗ್ಪಿನ್ ಅಂತೂ ಸುಮ್ಮನೆ ಬಿಡೋಕ್ಕಾಗಲ್ಲ, ಅವನನ್ನು ತಡಿಬೇಕು. ಇಲ್ಲ ಅಂತೇಳಿದ್ರೆ ಈ ಸಿಟಿನ ನಾಶ ಮಾಡಾಕ್ಬಿಡ್ತಾನೆ ಅಂತಂತೇಳಿ ಅವನದೇ ಒಂದು ಆರ್ಮಿ ಬಿಲ್ಡ್ ಮಾಡಬೇಕು ಅಂತಂತೇಳಿ ಹೊರಡ್ತಾನೆ. ಆ್ಯಂಡ್ ಆ ಆರ್ಮಿನಲ್ಲಿ ನ್ಯಾಯದ ಪರವಾಗಿರುವಂಥ ಒಂದಿಷ್ಟು ಜನ ಇರ್ತಾರೆ. ಅಂದರೆ ನಮ್ಮ ಹಳೆ ಹುಲಿ ಚೆರ್ರಿ, ಡಿಟೆಕ್ಟಿವ್ ಕಿಮ್, ಕೆಲವೊಂದಿಷ್ಟು ಜನ ನಿಷ್ಠಾವಂತ ಪೊಲೀಸ್ ಆಫೀಸರ್ಗಳು ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಜೋಯಿ ಬಾರ್ನಲ್ಲಿ ಒಂದು ಮೀಟಿಂಗನ್ನು ಮಾಡಿ ಅವರೆಲ್ಲರಿಗೂ ಕೂಡ ಮೋಟಿವೇಶನ್ ಮಾಡ್ತಾ ಇರ್ತಾನೆ. ಈ ಸಿಟಿನಲ್ಲಿ ಸಿಸ್ಟಮ್ ಬಿದ್ದೋಗಿದೆ, ಅನ್ಯಾಯ ಜಾಸ್ತಿ ಆಗಿದೆ, ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೂರಕ್ಕಾಗಲ್ಲ, ಇದನ್ನು ನಾವೇ ಸರಿ ಮಾಡಬೇಕು, ನಾವೇ ಜವಾಬ್ದಾರಿ ತಗೊಳ್ಬೇಕು ಅಂತ. ಆ್ಯಂಡ್ ಇದನ್ನೆಲ್ಲ ಹೇಳ್ತಿರುವಾಗಲೇ ಈ ಸೀರೀಸ್ನಲ್ಲಿ ಬರುವಂಥ ಎಲ್ಲ ಕ್ಯಾರೆಕ್ಟರ್ಗಳನ್ನು ಕೂಡ ಒಂದ್ಸರಿ ತೋರಿಸ್ಬಿಡ್ತಾರೆ. ಅಂದರೆ ನೆಕ್ಸ್ಟ್ ಸೀಸನಲ್ಲೂ ಕೂಡ ಇವರು ಇರ್ತಾರೆ ಅಂತಂತೇಳ್ಬಿಟ್ಟು ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಅಷ್ಟಕ್ಕೇ ಈ ಸೀಸನನ್ನು ಮುಗಿಸಿದ್ದಾರೆ. ಇನ್ನು ಈ ಸೀರೀಸ್ ಕೊನೆಯಲ್ಲಿ ಒಂದೇ ಒಂದು ಪೋಸ್ಟ್ ಕ್ರೆಡಿಟ್ ಸೀನನ್ನು ಇಟ್ಟಿದ್ದಾರೆ. ಅದೇನಪ್ಪ ಅಂತಂತೇಳಿದ್ರೆ ಏನು ಕೋಟೆ ಹಣ್ಣನ್ನು ಬೋನ್ ಒಳಗಡೆ ಕೂಡಾಕಿರ್ತಾರೋ ಅಲ್ಲಿರೋ ಗಾರ್ಡ್ಸ್ ಹತ್ರ ತೆಳಬೆಳ್ಳಗೆ ಮಾತಾಡಿ ಅವ್ನ ಹ್ಯಾಂಡ್ ಶೇಕ್ ಮಾಡೋ ಒಂಥರ ಹೋಗ್ಬಿಟ್ಟು ಅವ್ನ ಕೈನೇ ಮುರಿದಾಕಿ ಅವ್ನ ಜೇಬಿಂದ ಸೆಲ್ನ ಕೀ ಎತ್ಕೊಳ್ಳೋದನ್ನ ತೋರಿಸ್ತಾರೆ. ಅಂದರೆ ಅವ್ನು ತಪ್ಪಿಸ್ಕೊಂಡು ಆಚೆ ಬರ್ತಾನೆ ಅಂತ ಅನಿಸುತ್ತೆ. ವಾಪಸ್ ಮ್ಯಾಟ್ನ ಜಾಯ್ನ್ ಆಗ್ತಾನ, ಅವನ ಆರ್ಮಿ ಒಳಗಡೆ ಅವನು ಕೂಡ ಸೇರ್ಕೊಳ್ತಾನ. ಏನಾಗುತ್ತೆ ಅಂತಂತೇಳ್ಬಿಟ್ಟು ನೋಡಬೇಕು. ಒಟ್ಟಾರೆ ಈ ಸೀಸನ್ ಬಗ್ಗೆ ಹೇಳಬೇಕು ಅಂತಂತೇಳಿದ್ರೆ ನ್ಯೂಯಾರ್ಕ್ ಸಿಟಿನ ಗೌತಮ್ ಸಿಟಿ ರೀತಿ ಮಾಡಾಕ್ಬಿಟ್ಟಿದ್ದಾನೆ ಕಿಂಗ್ಪಿನ್ನು. ಅದನ್ನು ನಮ್ಮ ಡೇರ್ ಡೆವಿಲ್ ಯಾವ ರೀತಿ ತಡಿತಾನೆ ಅಂತಂತೇಳ್ಬಿಟ್ಟು ನೆಕ್ಸ್ಟ್ ಬರೋ ಸೀಸನ್ಗಳಲ್ಲಿ ನೋಡ್ತಾ ಹೋಗಬೇಕು. ಇನ್ನೂ ಸೀಸನ್ 2 ಸೀಸನ್ 3 ಕೂಡ ಬರುತ್ತಂತೆ. ಅವಾಗ ನೋಡೋಣ ಸ್ಟೋರಿ ಯಾವ ಥರ ಕಂಟಿನ್ಯೂ ಆಗುತ್ತೆ ಅಂತಂತೇಳಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಇದೇ ರೀತಿ ನೋಡ್ತಾ ಇರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.